ಎಲ್ಲರಿಗೂ ನಮಸ್ಕಾರ. ಚಾಯ್ಗೆ ನಾನು ಛಾಯಾ ನಿಮ್ಮನ್ನೆಲ್ಲರೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ಲಾಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲದವರೆಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ರೂರಲ್ ಹುಡುಗರಿಗೆ, ಕನ್ನಡ ಮೀಡಿಯಂ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಹಂಗಂತ ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ ಅಂತ ಎಲ್ಲ ಕಂಟೆಂಟ್ ಎಲ್ಲ ಕನ್ನಡದಲ್ಲಿಲ್ಲ, ಕಂಟೆಂಟ್ ಎಲ್ಲ ಇಂಗ್ಲೀಷಲ್ಲಿದೆ. ಯಾಕೆಂದರೆ ತುಂಬ ಜನ ಇಂಗ್ಲೀಷ್ ಮೀಡಿಯಮ್ ಅವರು ಇದ್ದಾರೆ. ಕನ್ನಡ ಮೀಡಿಯಮ್ ಅವರು ಮೋಸ್ಟ್ ಪ್ರಾಬಬಲಿ ಡಿಗ್ರಿನಲ್ಲಿ ಬೆಂಗಳೂರು ಯೂನಿವರ್ಸಿಟಿನಲ್ಲಿ ಇಲ್ಲೇ ಇಲ್ಲ. ಹಾಗಾಗಿ ಎಲ್ಲ ಇಂಗ್ಲೀಷ್ ಮೀಡಿಯಮ್ ಕ್ವಶನ್ ಪೇಪರೇ ಇರುತ್ತೆ. ಕಂಟೆಂಟು ಎಲ್ಲನೂ ಇಂಗ್ಲೀಷಲ್ಲಿರುತ್ತೆ. ಆದರೆ ಎಕ್ಸ್ಪ್ಲನೇಷನ್ ನಾನು ಏನು ಕೊಡ್ತೀನಿ ಅದು ನಿಮ್ಗೆ ಏನಾಗಿರುತ್ತೆ ಅಂತಂದರೆ ಕನ್ನಡದಲ್ಲಿ ಇರುತ್ತೆ. ಸೊ ಈಗ ಏನಾದರೂ ನೀವು ಸದ್ಯಕ್ಕೆ NEP-ನಲ್ಲಿ ಸೆಕೆಂಡ್ ಸೆಮ್ಮಲ್ಲಿ ಬೆಂಗಳೂರು ಸಿಟಿ ಯೂನಿವರ್ಸಿಟಿನಲ್ಲಿ ಕೆಮಿಸ್ಟ್ರಿನ ಮೇಜರ್ ಸಬ್ಜೆಕ್ಟಾಗಿ ಡಿಸ್ಕ್ರೀಟಾಗಿ ಕೋರ್ ಸಬ್ಜೆಕ್ಟಾಗಿ ತೊಗೊಂಡಿದ್ರೆ ಅದರದ್ದು ಮಾಡಲ್ ಕ್ವಶನ್ ಪೇಪರ್ 2 ಮಾಡಲ್ ಕ್ವಶನ್ ಪೇಪರ್ ಇದೆ, ಅದನ್ನು ಸಾಲ್ವ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಈಗ ಸದ್ಯಕ್ಕೆ ನಾನು 2 ಮಾರ್ಕ್ಸ್, ಯಾಕೆಂದರೆ ಎಲ್ಲ ಕ್ವಶನ್ ಪೇಪರಲ್ಲಿ ನಿಮಗೆ 3 ಪಾರ್ಟ್ ಇರುತ್ತೆ. ಪಾರ್ಟ್ A, ಪಾರ್ಟ್ B, ಪಾರ್ಟ್ C. ಪಾರ್ಟ್ ಎನಲ್ಲಿ 2 ಮಾರ್ಕ್ಸ್ ಇರುತ್ತೆ, ಪಾರ್ಟ್ ಬಿನಲ್ಲಿ 5 ಮಾರ್ಕ್ಸ್ ಇರುತ್ತೆ, ಪಾರ್ಟ್ ಸಿನಲ್ಲಿ 10 ಮಾರ್ಕ್ಸ್ ಇರುತ್ತೆ. ಸೊ ಎಲ್ಲ ನಾನು ಒಂದೇ ವಿಡಿಯೋದಲ್ಲಿ ಮಾಡ್ತೀನಿ ಅಂತಂದರೆ ಲೆಂದಿ ಆಗುತ್ತೆ. ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ಆ ಇಡೀ ಕ್ವಶನ್ ಪೇಪರ್ನ ಮಾಡಲ್ ಕ್ವಶನ್ ಪೇಪರ್ನ ನಾನು ಪಾರ್ಟ್ ವೈಸ್, ಪಾರ್ಟ್ A, ಪಾರ್ಟ್ B, ಪಾರ್ಟ್ C ಬೇರೆ ಬೇರೆ ಥರ ಮಾಡಿ ಅದನ್ನು ಎಕ್ಸ್ಪ್ಲನೇಷನ್ ಮಾಡ್ತಾಯಿದ್ದೀನಿ. ನಿಮ್ಗೆ ಆಲ್ರೆಡಿ ಗೊತ್ತಿದೆ, ನಿಮ್ಮ ಕ್ವಶನ್ ಪೇಪರು 2.5 ಗಂಟೆ ಇರುತ್ತೆ. ಮ್ಯಾಕ್ಸಿಮಮ್ ಮಾರ್ಕ್ಸ್ 60 ಮಾರ್ಕ್ಸ್ ಇರುತ್ತೆ. ಅದರಲ್ಲಿ 3 ಪಾರ್ಟ್ ಇರುತ್ತೆ. ಪಾರ್ಟ್ A, ಪಾರ್ಟ್ B, ಪಾರ್ಟ್ C ಮೂರನ್ನು ನೀವು ಬರೀಬೇಕಾಗತ್ತೆ. ಯು ಹ್ಯಾವ್ ಟು ಆನ್ಸರ್ ಆಲ್ ದಿ 3 ಪಾರ್ಟ್ಸ್. ಆ್ಯಂಡ್ ಎಲ್ಲೆಲ್ಲಿ ಯೂಶಲಿ ಸಿನ್ಸ್ ಇಟ್ಸ್ ಎ ಕೆಮಿಸ್ಟ್ರಿ ಪೇಪರ್ ಆಗಿರೋದಕ್ಕೋಸ್ಕರ ಪ್ರತಿಯೊಂದು ಸಲನೂ ರೈಟ್ ದಿ ಈಕ್ವೇಷನ್, ಡ್ರಾ ದಿ ಡಯಾಗ್ರಾಮ್ ಅಂತ ಕೊಡಲ್ಲ. ವೇರ್ ಎವರ್ ಇಟ್ ಈಸ್ ರಿಕ್ವೈರ್ಡ್, ನಿಮ್ಗೆ ಅದು ಬೇಕೇ ಬೇಕು, ಎಕ್ಸ್ಪ್ಲನೇಷನ್ಗೆ ಎಕ್ಸ್ಪ್ಲೈನ್ ಮಾಡಬೇಕು ಅಂದಾಗಲ್ಲ ಈಕ್ವೇಷನ್ಸ್ನ ನೀವು ಅಲ್ಲಿ ಕೊಡಬೇಕಾಗತ್ತೆ. ಸೊ ಪಾರ್ಟ್ ಎನಲ್ಲಿ ನಿಮ್ಗೆ ಅಗೇನ್ ಚಾಯ್ಸಸ್ಸು ಇರುತ್ತೆ. ಬಿಫೋರ್ ಯು ಎಂಟರ್ ದಿ ಎಕ್ಸಾಮಿನೇಷನ್ ಆರ್ ನೀವು ಕನ್ಫರ್ಮ್ ಆಗಿರಬೇಕು ನನಗೆ ಈ ಚಾಪ್ಟರ್ಗಳೆಲ್ಲ, ನಿಮ್ಗೆ ಆಲ್ರೆಡಿ ಚಾಪ್ಟರ್ ಇದೆ, ಪ್ರತಿ ಚಾಪ್ಟ್ರಲ್ಲಿ ಎಷ್ಟೆಷ್ಟು ಮಾರ್ಕ್ಸ್ ಬರಬೇಕು ಅನ್ನೋದನ್ನು ನಾನು ಆಗಲೇ ಬ್ಲೋ ಅಪ್ನ ಕೊಟ್ಟಿದ್ದೀನಿ. ನಾನು ನಿಮಗೆ ಆಲ್ರೆಡಿ ಅದ್ರ ಬಗ್ಗೆ ವಿಡಿಯೋಸ್ನ ಮಾಡಿದ್ದೀನಿ. ನೀವು ಅಲ್ಲಿ ಹೋಗಿ ನೋಡಿದ್ರೆ ಪ್ರತಿಯೊಂದು ಚಾಪ್ಟ್ರಿಗೆ ಎಷ್ಟು ಮಾರ್ಕ್ಸ್, 2 ಮಾರ್ಕ್ಸ್ ಎಷ್ಟು ಕ್ವಶನು, 3 ಮಾರ್ಕ್ಸ್ ಎಷ್ಟು ಕ್ವಶನು, 5 ಮಾರ್ಕ್ಸ್ ಕ್ವಶನ್ ಯಾವ್ದು ಬರ್ಬೋದು ಆ ಚಾಪ್ಟ್ರಲ್ಲಿ, ಅದನ್ನೆಲ್ಲ ಇನ್ ಡೀಟೇಲಾಗಿ ಚಾಪ್ಟರ್ ವೈಸು ಎಷ್ಟೆಷ್ಟು ಕ್ವಶನ್ ಮಾರ್ಕ್ಸ್ ಇದೆ, ಕ್ವಶನ್ ಪೇಪರ್ ಪ್ಯಾಟರ್ನ್ ಹೇಗಿರುತ್ತೆ ಅದನ್ನೆಲ್ಲ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ನಿಮಗೆ ಇಲ್ಲಿ ಆ್ಯಕ್ಚುಲಿ ಏನು ಮಾಡಬೇಕು, ಪಾರ್ಟ್ ಎನಲ್ಲಿ ನಿಮಗೆ 10 ಮಾರ್ಕ್ ಇರುತ್ತೆ. ಯು ಆರ್ ಗೋಯಿಂಗ್ ಟು ರೈಟ್ ಓನ್ಲಿ 5 ಕ್ವಶನ್ಸ್. ಆದರೆ ಅಲ್ಲಿ 6 ಕ್ವಶನ್ಸ್ ಇರುತ್ತೆ, 1 ಎಕ್ಸ್ಟ್ರಾ ಕ್ವಶನ್ಸು ನಿಮಗೆ ಇರುತ್ತೆ. ಸೊ ನೋಡ್ಕೋಬೇಕು ಬಿಫೋರ್ ಯು ಸ್ಟಾರ್ಟ್ ರೈಟಿಂಗ್ ದಿ ಆನ್ಸರ್ಸ್. ಯಾಕೆಂದರೆ ಅರ್ಧಂಬರ್ಧ ಆನ್ಸರ್ ಗೊತ್ತಿದೆ, ಇದು ಅರ್ಧ ಗೊತ್ತಿದೆ, ಅದರ್ಧ ಗೊತ್ತಿದೆ ಅಂತಂದರೆ ಕನ್ಫ್ಯೂಷನ್ ಆಗುತ್ತೆ. ಬಿಫೋರ್ ಯು ಎಂಟರ್ ದಿ ಎಕ್ಸಾಮಿನೇಷನ್ ಹಾಲ್ ನಿಮಗೆ ಕನ್ಫರ್ಮ್ ಆಗಿರಬೇಕು, ಈ ಚಾಪ್ಟ್ರಲ್ಲಿ ನನಗೆ ಯಾವುದೇ ಕ್ವಶನ್ ಕೊಟ್ಟರು ನಾನು ಆನ್ಸರ್ ಮಾಡ್ತೀನಿ, ಈ ಚಾಪ್ಟರ್ ನನಗೆ ಸ್ವಲ್ಪ ಅರ್ಧಂಬರ್ಧ ಗೊತ್ತಿದೆ, ಈ ಚಾಪ್ಟರ್ ನನಗೆ ಓದೇ ಇಲ್ಲ, ಹಾಗೆ ನೀವು ಕ್ಲಾರಿಟಿ ಇಟ್ಕೊಂಡು ಹೋಗಬೇಕಾಗತ್ತೆ. ಎಕ್ಸಾಮಿನೇಷನ್ ಹಾಲ್ ಕೂತ್ಕೊಂಡು ನಾನು ಇದನ್ನು ಆನ್ಸರ್ ಬರಿಲ್ಲ, ಅದನ್ನು ಆನ್ಸರ್ ಬರಿಲ್ಲ ಅಂತ ಗೊತ್ತಿಲ್ಲ. ಆಲ್ರೆಡಿ ನಿಮಗೆಲ್ಲ ಕ್ವಶನ್ ಪೇಪರ್ಸ್ 2 ಮಾರ್ಕ್ಸ್ ಕ್ವಶನ್ ಅಂದರೆ ಯಾವ ರೀತಿ ಕೇಳ್ತಾರೆ, 3 ಮಾರ್ಕ್ಸ್ ಕ್ವಶನ್ಸ್ ಅಂದರೆ ಯಾವ ರೀತಿ ಕೇಳ್ತಾರೆ ಅಂತ ಒಂದು ಐಡಿಯಾ ಇದೆ. ಹಾಗಾಗಿ ಅಕಾರ್ಡಿಂಗ್ಲಿ ನೀವೇನು ಮಾಡಬೇಕಾಗತ್ತೆ, ಆನ್ಸರ್ ಮಾಡಬೇಕಾಗತ್ತೆ. ಅಲ್ಲಿ ಕೂತ್ಕೊಂಡು ಇದನ್ನು ಬರಿಲ್ಲ ಅಂತ ಅರ್ಧ ಬರ್ದ್ಮೇಲೆ ಇದು ಯಾಕೋ ಗೊತ್ತಾಗ್ತಾ ಇಲ್ಲ ಇನ್ನೊಂದಕ್ಕೆ ಹೋಗೋಣ ಅಂತ ಅರ್ಧಂಬರ್ಧ ಮಾಡೋಂಗಿಲ್ಲ. ಬಿಫೋರ್ ಯು ಸ್ಟಾರ್ಟ್ ರೈಟಿಂಗ್ ನನಗೆ ಚೂಸ್ ಮಾಡ್ಕೋಬೇಕಾದ್ರೆ, ಚಾಯ್ಸ್ನ ಚೂಸ್ ಮಾಡ್ಕೋಬೇಕಾದ್ರೆ ಇದು ನಂಗೆ 100% ಗೊತ್ತಿದೆ, ಇದು ಬರೆದ್ರೆ ನನಗೆ ಕಂಪ್ಲೀಟ್ ಮಾರ್ಕ್ಸ್ ಬರುತ್ತೆ ಅಂತ ನಿಮಗೆ ಗೊತ್ತಾಗಿದ್ದದನ್ನು ಕನ್ಫರ್ಮ್ ಮಾಡಿಕೊಂಡು ನೀವು ಬರೀಬೇಕಾಗತ್ತೆ. ಎಗೇನ್ ಕ್ವಶನಲ್ಲಿ ಏನು ಕೇಳಿದ್ದಾರೆ, ಗಿವ್ ಅನ್ ಎಕ್ಸಾಂಪಲ್ ಅಂತ ಕೇಳಿದ್ರೆ ಎಕ್ಸಾಂಪಲ್ ಬರೀಬೇಕು. ನೆಕ್ಸ್ಟ್ ರೈಟ್ ದಿ ಈಕ್ವೇಷನ್ ಅಂತ ಕೇಳಿದ್ರೆ ಎಕ್ಸಾಂಪಲ್ ಬರೀಬೇಕು. ಗಿವ್ ಎನಿ 2 ಕ್ಯಾರೆಕ್ಟರಿಸ್ಟಿಕ್ಸ್ ಅಂದರೆ 2 ಕ್ಯಾರೆಕ್ಟರಿಸ್ಟಿಕ್ಸ್ನ ನೀವು ಬರೀಬೇಕು. ಕ್ವಶನ್ ಏನು ಡಿಮ್ಯಾಂಡ್ ಮಾಡ್ತಾ ಇದೆ ಅದರದ್ದು ಆನ್ಸರ್ ಬರೀಬೇಕು. ಅದಕ್ಕೆ ನಿಮ್ಗೆ ಏನೇನು ಗೊತ್ತಿದೆಯೋ ಅದನ್ನೆಲ್ಲ ಬರೆದ್ಬಿಟ್ಟು ನಾನು 20 ಪೇಜ್ ಬರೆದಿದ್ದೀನಿ, ಮಾರ್ಕ್ಸ್ ಕೊಟ್ಟಿಲ್ಲ ಟೀಚರು ಅಂದರೆ ಆಗಲ್ಲ. ವಾಟ್ ದ ಕ್ವಶನ್ ಡಿಮ್ಯಾಂಡ್ಸ್, ವಾಟ್ ದ ಎಕ್ಸಾಮಿನರ್ ಎಕ್ಸ್ಪೆಕ್ಟ್ಸ್, ವಾಟ್ ದ ಎವ್ಯಾಲ್ಯೂಯೇಟರ್ ಎಕ್ಸ್ಪೆಕ್ಟ್ ದಿ ಆನ್ಸರ್ ಫಾರ್ ದಟ್ ಪರ್ಟಿಕ್ಯುಲರ್ ಕ್ವಶನ್, ಹಂಗೆ ನೀವು ಕರೆಕ್ಟಾಗಿ ಬರೆದಿರಬೇಕಾಗತ್ತೆ. ಅವಾಗಷ್ಟೇ ಫುಲ್ ಮಾರ್ಕ್ಸ್ ಬರುತ್ತೆ, ಇಲ್ಲ ಅಂದರೆ ಬರೋದಿಲ್ಲ. ಇಲ್ಲಿ ಕೇಳಿದ್ದಾರೆ ವಾಟ್ ಈಸ್ ರಿಗ್ರೆಷನ್ ಕೋಎಫಿಷಿಯೆಂಟ್ ಅಂತ ಕೇಳ್ತಾ ಇದ್ದಾರೆ. ಸೊ ರಿಗ್ರೆಷನ್ ಕೋಎಫಿಷಿಯೆಂಟ್ ಅನ್ನೋದು ಇದು ಅನಾಲಿಟಿಕಲ್ ಕೆಮಿಸ್ಟ್ರಿಯಲ್ಲಿ ಬರುತ್ತೆ, ಪರ್ಟಿಕ್ಯುಲರ್ಲಿ ಸ್ಟ್ಯಾಟಿಸ್ಟಿಕ್ಸಲ್ಲಿ ಬರುತ್ತೆ. ಸೊ ಯಾವುದೇ ಒಂದು ನಾವು ಕಂಪ್ಯಾರಿಸನ್ ಮಾಡ್ತಾ ಇದ್ದೀವಿ ವಿತ್ ರೆಸ್ಪೆಕ್ಟ್ ಟು ಡಿಪೆಂಡೆಂಟ್ ಆ್ಯಂಡ್ ಇಂಡಿಪೆಂಡೆಂಟ್ ವೇರಿಯಬಲ್ ಅಂದಾಗ ಐ ಆಮ್ ಗೋಯಿಂಗ್ ಟು ಗೆಟ್ ಎ ಸೀರೀಸ್ ಆಫ್ ಲೈನ್ಸ್ ಬರ್ತಾ ಹೋಗುತ್ತೆ. ಅದರಲ್ಲಿ ಒಂದನ್ನು ನಾನು ಏನಂತ ಕರಿತೀನಿ ಅಂತಂದರೆ ಪ್ರಾಪರ್ ಲೈನ್ ವಿಚ್ ಗೋಯಿಂಗ್ ಟು ಕಟ್ ದಿ ವೈ ಆ್ಯಕ್ಸಿಸ್ ಅಂತ ನಾನು ಕನ್ಸಿಡರ್ ಮಾಡ್ಕೊಳ್ತೀನಿ. ಇಲ್ಲಿ ನೀವೇನು ಮಾಡ್ತೀರಾ ಅಂದರೆ ರಿಗ್ರೆಷನ್ ಕೋಎಫಿಷಿಯೆಂಟ್ ಏನು ಹೇಳುತ್ತೆ ಅಂದರೆ ಸ್ಟ್ಯಾಟಿಸ್ಟಿಕಲಿ ಯೂಸ್ ಟು ಮೆಷರ್ ದಿ ಆವ್ರೇಜ್ ಫಂಕ್ಷನಲ್ ರಿಲೇಷನ್ಶಿಪ್ ಬಿಟ್ವೀನ್ ದಿ ವೇರಿಯಬಲ್ಸ್. ಒಂದು ಡಿಪೆಂಡೆಂಟ್ ವೇರಿಯಬಲ್ ಇದೆ, ಇನ್ನೊಂದು ಇಂಡಿಪೆಂಡೆಂಟ್ ವೇರಿಯಬಲ್ ಇದೆ, ಅವೆರಡರ ಮಧ್ಯೆ ಯಾವ ರೀತಿ ರಿಲೇಷನ್ಶಿಪ್ ಇದೆ ವಿತ್ ರೆಸ್ಪೆಕ್ಟ್ಸ್ ಟು ಸ್ಟ್ಯಾಟಿಸ್ಟಿಕಲ್ ಮೆಷರ್, ವೆದರ್ ಇಟ್ಸ್ ಇನ್ಕ್ರೀಸಿಂಗ್ ವೆದರ್ ಇಟ್ಸ್ ಡಿಕ್ರೀಸಿಂಗ್. ಆ ಕಾನ್ಸೆಪ್ಟ್ ಹೇಳೋದಕ್ಕೆ ವಿತ್ ರೆಸ್ಪೆಕ್ಟ್ ಟು ಡಿಫ್ರೆಂಟ್ ಫಂಕ್ಷನಲ್
ರಿಲೇಷನ್ಶಿಪ್ ಏನು ಹೇಳುತ್ತಲ್ಲ ಅದಕ್ಕೆ ನಾವು ರಿಗ್ರೆಷನ್ ಕೋಎಫಿಷಿಯೆಂಟ್ ಅಂತ ಹೇಳ್ತೀವಿ. ರಿಗ್ರೆಷನ್ ಕೋಎಫಿಷಿಯೆಂಟ್ ಆರ್ ಸ್ಟಾಟಿಸ್ಟಿಕಲಿ ಮೆಜರ್ which is used to measure the average functional relationship between the variables. In the regression analysis, one variable is dependent, other variable is independent. It also measures the degree of dependence of one variable with the other. ಒಂದು ಇನ್ಕ್ರೀಸ್ ಆಗ್ತಾ ಇದೆ ಅಂದರೆ ಇನ್ನೊಂದು ಏನಾಗ್ತಾ ಇದೆ, ಡಿಕ್ರೀಸ್ ಆಗುತ್ತಾ ಇನ್ಕ್ರೀಸ್ ಆಗುತ್ತಾ, ವೆದರ್ ಇಟ್ ಗೋಸ್ ಸ್ಟ್ರೈಟ್ ಆರ್ ವೆದರ್ ಇಟ್ ಗೋಯಿಂಗ್ ಟು ಫಾರ್ಮ್ ದಿ ಹೈಪರ್ಬೋಲಾ ಪ್ಯಾರಾಬೋಲಾ ಅದನ್ನೆಲ್ಲ ಹೇಳುತ್ತಲ್ಲ ಅದಕ್ಕೆ ನಾವೇನಂತ ಕರಿತೀವಿ ರಿಗ್ರೆಷನ್ ಕೋಎಫಿಷಿಯೆಂಟ್ ಅಂತ ಹೇಳಿ. ಈ ಕ್ವಶನ್ ನಿಮಗೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ಬರುತ್ತೆ. ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆನ್ ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸಲ್ಲಿ ಈ ಕ್ವಶನ್ನು ನಿಮಗೆ ಬರ್ತಾ ಹೋಗುತ್ತೆ. ಇಲ್ಲಿ ನೀವು ನೋಡ್ಕೊಳ್ಳೋದಕ್ಕೆ ಏನಾಗಬೇಕು, ಏನು ಅರ್ಥ ಮಾಡ್ಕೋಬೇಕು ಅಂತಂದರೆ ಆಲ್ಕಲೇಷನ್ ಅಂತ ಹೇಳ್ತಾ ಇದ್ದಾರೆ. ನಾನು ಮುಂಚೆನೇ ಹೇಳ್ದಂಗೆ ಇಟ್ಸ್ ಅನ್ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ಹೇಳ್ತಾ ಇದ್ದೀನಿ. ಸಬ್ಸ್ಟಿಟ್ಯೂಷನ್ ರಿಯಾಕ್ಷನಲ್ಲಿ ಅಂದರೆ ಏನಾಗುತ್ತೆ ಅಂದರೆ ಒಂದು ಗ್ರೂಪು ಇನ್ನೊಂದು ಗ್ರೂಪಿಂದ ರೀಪ್ಲೇಸ್ ಆದರೆ ಅದಕ್ಕೆ ನಾವು ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ಕನ್ಸಿಡರ್ ಮಾಡ್ತೀವಿ. ಅದೇನಾದರೂ ಎಲೆಕ್ಟ್ರೋಫೈಲ್ ಆದರೆ ಅದಕ್ಕೆ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ಹೇಳ್ತೀವಿ. Friedel-Craft's alkylation reaction is an example for electrophilic substitution reaction. ಇಲ್ಲಿ ಏನಾಗುತ್ತೆ ಅಂದರೆ ಆರ್ ಗ್ರೂಪು ಇಂಟ್ರಡ್ಯೂಸ್ ಆಗುತ್ತೆ ಬೈ ರೀಪ್ಲೇಸಿಂಗ್ ದಿ ಹೈಡ್ರೋಜನ್ ಆಫ್ ದಿ ಬೆನ್ಝೀನ್. ಈ ರಿಯಾಕ್ಷನ್ಗೆ ನಾವು ಏನಂತ ಕರಿತೀವಿ, Friedel-Craft ಆಲ್ಕಲೇಷನ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಇಂಟ್ರೊಡಕ್ಷನ್ ಆಫ್ ದಿ ಆಲ್ಕೈಲ್ ಗ್ರೂಪ್ ಇನ್ ದಿ ಬೆನ್ಝೀನ್ ರಿಂಗ್ ಬೈ ಟ್ರೀಟಿಂಗ್ ಬೆನ್ಝೀನ್ ವಿತ್ ಅನ್ ಆಲ್ಕೈಲ್ ಹ್ಯಾಲೈಡ್ ಇನ್ ಪ್ರೆಸೆನ್ಸ್ ಆಫ್ ದಿ anhydrous AlCl3 is known as Friedel-Craft alkylation reaction. H of the benzene ring is replaced by the alkyl group. When you make your benzene to react with an alkyl halide in presence of anhydrous ಅಲ್ಯೂಮಿನಿಯಂ ಟ್ರೈಕ್ಲೋರೈಡ್, ಈ ರಿಯಾಕ್ಷನ್ಗೆ ನಾವು ಏನಂತ ಕರಿತೀವಿ ಅಂದರೆ Friedel-Craft ಆಲ್ಕಲೇಷನ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಜನರಲ್ ಈಕ್ವೇಷನ್ ಬರಿಬೇಕು ಅಂದರೆ ಬೆನ್ಝೀನ್ಗೆ RCl ಬರೆದಿದ್ದೀನಿ, ಅನೈಡ್ರಸ್ AlCl ಜೊತೆ ರಿಯಾಕ್ಟ್ ಮಾಡಿದಾಗ ಆಲ್ಕೈಲ್ ಬೆನ್ಝೀನ್ ಬರುತ್ತೆ. ಈ ರಿಯಾಕ್ಷನ್ಗೆ ನಾವು Friedel-Craft ರಿಯಾಕ್ಷನ್ ಅಂತ ಹೇಳ್ತೀವಿ. ಯಾವ್ದಾದ್ರು ಒಂದು ಎಕ್ಸಾಂಪಲ್ ಕೊಟ್ಟರೆ ಸಾಕಾಗುತ್ತೆ. ನೀವು ಜನರಲ್ ಎಕ್ಸಾಂಪಲ್ ಬೇಕಾದ್ರೂ ಕೊಡ್ಬೋದು, ಇಲ್ಲಾಂದರೆ ಪರ್ಟಿಕ್ಯುಲರ್ ಎಕ್ಸಾಂಪಲ್ ಬೇಕಾದ್ರೂ ಕೊಡ್ಬೋದು. ಜನರಲ್ ಎಕ್ಸಾಂಪಲ್ ಅಂದರೆ ಬೆನ್ಝೀನ್ ಜೊತೆಗೆ ಯಾವುದೇ ಒಂದು ಯಾವ ಗ್ರೂಪ್ ಆಗಿರ್ಬೋದು, ಆ ಹ್ಯಾಲೈಡು ರಿಯಾಕ್ಟ್ ಆದಾಗ H is replaced by R group ಅಂತ ಹೇಳಿದ್ವಿ. ಪರ್ಟಿಕ್ಯುಲರ್ ಎಕ್ಸಾಂಪಲ್ ಅಂತಂದರೆ ಬೆನ್ಝೀನ್ ವೆನ್ ಮೇಡ್ ಟು ರಿಯಾಕ್ಟ್ ವಿತ್ ಮೀಥೈಲ್ ಕ್ಲೋರೈಡ್, ಆವಾಗ ನಿಮಗೆ ಟಾಲಿನ್ ಬರುತ್ತೆ. ವೆನ್ ಬೆನ್ಝೀನ್ ಇಸ್ ಮೇಡ್ ಟು ರಿಯಾಕ್ಟ್ ವಿತ್ ಈಥೈಲ್ ಕ್ಲೋರೈಡ್, ಈಥೈಲ್ ಬೆನ್ಝೀನ್ ಬರುತ್ತೆ. ಇದರಲ್ಲಿ ಯಾವ್ದಾದ್ರು ಒಂದು ಎಕ್ಸಾಂಪಲ್ ಬರೆದ್ರು ನೀವು ಸಾಕಾಗತ್ತೆ, ಕರೆಕ್ಟಾಗಿ ಬರೀಬೇಕಾಗತ್ತೆ. ನೀವು ಈಕ್ವೇಷನ್ನ ಕರೆಕ್ಟಾಗಿ ಅನೈಡ್ರಸ್ AlCl3 ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್, ಅದು ಬೇಕೇ ಬೇಕು Friedel-Craft ಆಲ್ಕಲೇಷನ್ ರಿಯಾಕ್ಷನ್ ಹೇಳಿದ್ರೆ. ಸೊ ಈ ರೀತಿಯಾಗಿ ನೀವು ಕರೆಕ್ಟಾಗಿ ನಾನು ಮುಂಚೆನೇ ಹೇಳ್ದಂಗೆ ವಾಟ್ ದ ಕ್ವಶನ್ ಡಿಮ್ಯಾಂಡ್ಸ್ ಅದಕ್ಕೆ ತಕ್ಕಂಗೆ ನೀವು ಆನ್ಸರ್ನ ಬೇಕಾಗತ್ತೆ. ನೆಕ್ಸ್ಟ್, ವಾಟ್ ಈಸ್ ಮೆಂಟ್ ಬೈ ಮೋಸ್ಟ್ ಪ್ರಾಬಬಲ್ ವೆಲಾಸಿಟಿ ಆಫ್ ಎ ಗ್ಯಾಸ್ ಮಾಲಿಕ್ಯೂಲ್ಸ್ ಅಂತ ಕೇಳ್ತಾ ಇದ್ದಾರೆ. ಇದು ಗ್ಯಾಸ್ ಚಾಪ್ಟರ್ ಬರುತ್ತೆ, ಇದ್ರ ಮೇಲೆ ನಿಮಗೆ ಪ್ರಾಬ್ಲಮ್ಸು ಇರ್ಬೋದು. ಇಲ್ಲೇನಾಗುತ್ತೆ ಅಂದರೆ ಸ್ಪೀಡ್ ಟ್ರಾವೆಲ್ಡ್ ಬೈ ಅ ನಂಬರ್ ಆಫ್ ಗ್ಯಾಸ್ ಪಾರ್ಟಿಕಲ್ಸ್ ಅಟ್ ದಿ ಸೇಮ್ ಟೆಂಪರೇಚರ್ ಈಸ್ ಕಾಲ್ಡ್ ಅಸ್ ದಿ ಮೋಸ್ಟ್ ಪ್ರಾಬಬಲ್ ವೆಲಾಸಿಟಿ ಅಂತ ಹೇಳ್ತೀವಿ. ಅಂದ್ರೇನು, ಗ್ಯಾಸ್ ಮಾಲಿಕ್ಯೂಲ್ಸು ಯಾವುದೋ ಆ ಸೇಮ್ ಟೆಂಪರೇಚರಲ್ಲಿ ಹೌ ದೇ ಆರ್ ಗೋಯಿಂಗ್ ಟು ಟ್ರಾವೆಲ್, ಅಟ್ ವಾಟ್ ಸ್ಪೀಡ್ ದೇ ಆರ್ ಗೋಯಿಂಗ್ ಟು ಟ್ರಾವೆಲ್, ಅದಕ್ಕೆ ನಾವು ಮೋಸ್ಟ್ ಪ್ರಾಬಬಲ್ ವೆಲಾಸಿಟಿ ಆಫ್ ದಿ ಗ್ಯಾಸ್ ಮಾಲಿಕ್ಯೂಲ್ಸ್ ಅಂತ ಹೇಳ್ತೀವಿ. ನಿಮಗೆ ಎಕ್ಸಾಕ್ಟ್ ಡೆಫಿನೇಷನ್ ಬೇಕು ಅಂದರೆ ದ ವೆಲಾಸಿಟಿ ವಿಚ್ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಪಾರ್ಟಿಕಲ್ಸ್ ಇನ್ ಎ ಗ್ಯಾಸ್ ಮೂವ್ ಅಟ್ ಎ ಕಾನ್ಸ್ಟೆಂಟ್ ಟೆಂಪರೇಚರ್, ಅದಕ್ಕೆ ನಾವು ಮೋಸ್ಟ್ ಪ್ರಾಬಬಲ್ ವೆಲಾಸಿಟಿ ಅಂತ ಹೇಳ್ತೀವಿ. ನೀವು ಮೇಲ್ಗಡೆ ಬರೆದಿರೋ ಥರ ಹೇಳಿದ್ರು ಓಕೆ, ಕೆಳಗಡೆ ಥರ ಹೇಳಿದ್ರು ಓಕೆನೆ. ನೀವು ಕರೆಕ್ಟಾಗಿ ಅಲ್ಲೇನು ಹೇಳಬೇಕಾಗುತ್ತೆ, ಸೇಮ್ ಟೆಂಪರೇಚರ್, ದ ಸ್ಪೀಡ್ ಟ್ರಾವೆಲ್ ಬೈ ದಿ ನಂಬರ್ ಆಫ್ ಗ್ಯಾಸ್ ಪಾರ್ಟಿಕಲ್ಸ್ ಅಟ್ ದಿ ಸೇಮ್ ಟೆಂಪರೇಚರ್ ಅಂತ ಹೇಳಬೇಕು. ಆರ್ ದಿ ವೆಲಾಸಿಟಿ ವಿತ್ ವಿಚ್ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಪಾರ್ಟಿಕಲ್ಸ್ ಇನ್ ಎ ಗ್ಯಾಸ್ ಮೂವ್ ಅಟ್ ಎ ಕಾನ್ಸ್ಟೆಂಟ್ ಟೆಂಪರೇಚರ್, ಅದಕ್ಕೆ ನಾವು ಮೋಸ್ಟ್ ಪ್ರಾಬಬಲ್ ವೆಲಾಸಿಟಿ ಆಫ್ ದಿ ಗ್ಯಾಸ್ ಮಾಲಿಕ್ಯೂಲ್ಸ್ ಅಂತ ಹೇಳ್ತೀವಿ. ಎಕ್ಸ್ಪ್ಲೈನ್ ದಿ ಎಫೆಕ್ಟ್ ಆಫ್ ಇಂಟರ್ಮಾಲಿಕ್ಯುಲರ್ ಫೋರ್ಸಸ್ ಆನ್ ದಿ ಸರ್ಫೇಸ್ ಟೆನ್ಷನ್ ಆಫ್ ದಿ ಲಿಕ್ವಿಡ್ ಅಂತ ಹೇಳ್ತಾ ಇದ್ದಾರೆ. ಸರ್ಫೇಸ್ ಟೆನ್ಷನ್ ಏನಾಗುತ್ತೆ, ಇಟ್ಸ್ ಎ ಟೆನ್ಷನ್ ದಟ್ ಹ್ಯಾಸ್ ಬಿನ್ ಕ್ರಿಯೇಟೆಡ್ ಬೈ ದಿ ಲಿಕ್ವಿಡ್ ಅಟ್ ದಿ ಸರ್ಫೇಸ್, ಅದಕ್ಕೆ ನಾವು ಸರ್ಫೇಸ್ ಟೆನ್ಷನ್ ಅಂತ ಹೇಳ್ತೀವಿ. ಸ್ಟ್ರಾಂಗರ್ ದಿ ಇಂಟರ್ಮಾಲಿಕ್ಯುಲರ್ ಫೋರ್ಸ್, ದೇ ಆರ್ ಗೋಯಿಂಗ್ ಟು ಹ್ಯಾವ್ ಹೈಯರ್ ಸರ್ಫೇಸ್ ಟೆನ್ಷನ್. ಸ್ಟ್ರಾಂಗರ್ ದಿ ಇಂಟರ್ಮಾಲಿಕ್ಯುಲರ್ ಫೋರ್ಸಸ್, ಹೈಯರ್ ದಿ ಸರ್ಫೇಸ್ ಟೆನ್ಷನ್. ನೀವು ಅದನ್ನು ಹೇಳಬೇಕು. ಸ್ಟ್ರಾಂಗರ್ ಆಗಿತ್ತು ಅವೆರಡು ಮಧ್ಯೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಅಂದರೆ ದೆ ನೆವರ್ ಟೆನ್ ಟು ಅಟ್ರಾಕ್ಟ್ ಟುವರ್ಡ್ಸ್ ದಿ ಸರ್ಫೇಸ್ ಟೆನ್ಷನ್. ಹಾಗಾಗಿ ಏನಾಗುತ್ತೆ, ದೇ ಗೋಯಿಂಗ್ ಟು ಹ್ಯಾವ್ ದಿ ಹೈಯರ್ ಸರ್ಫೇಸ್ ಟೆನ್ಷನ್ ಇರುತ್ತೆ. ಸೊ ಇಂಟರ್ಮಾಲಿಕ್ಯುಲರ್ ಫೋರ್ಸಸ್ ಸ್ಟ್ರಾಂಗ್ ಆಗಿದ್ದಷ್ಟು ಸರ್ಫೇಸ್ ಟೆನ್ಷನ್ನು ಜಾಸ್ತಿ ಆಗ್ತಾ ಹೋಗುತ್ತೆ, ಅದನ್ನು ಬರೀಬೇಕಾಗತ್ತೆ. Find the Miller indices of the crystal planes which cut the crystallographic axis at 2a, b and 1b ಇನ್ಫಿನಿಟಿ ಸಿ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ಮಾಡೋದಕ್ಕೆ ಆಲ್ರೆಡಿ ನಾನು ಇದರ ವೀಡಿಯೋಸ್ನ ಮಾಡಿದ್ದೀನಿ ಸಾಲಿಡ್ಸ್ ಬಗ್ಗೆ, ಹೌ ಟು
ಇಂಟರ್ಪ್ರಿಟ್ ದಿ ಮಿಲ್ಲರ್ ಇಂಡಿಸಸ್ ಅಂದರೆ ಏನು, ಮಿಲ್ಲರ್ ಇಂಡಿಸಸ್ ಅಂದರೆ ಏನು, ಕ್ರಿಸ್ಟಲ್ ಪ್ಲೇನ್ಸ್ ಅಂದರೆ ಏನು, ಇಂಟರ್ಸೆಪ್ಟ್ಸ್ ಅಂದರೆ ಏನು, ಅದನ್ನೆಲ್ಲ ನಾನು ಆಲ್ರೆಡಿ ಮಾಡಿದ್ದೀನಿ. ಮ್ಯಾಥಮೆಟಿಕಲಿ ಹೇಗೆ ಇದನ್ನು ಫೈಂಡ್ ಔಟ್ ಮಾಡೋದು ಅಂದರೆ ಫಸ್ಟು ಇಂಟರ್ಸೆಪ್ಟ್ಗಳನ್ನ ನೀವು ನೋಡ್ಕೋಬೇಕಾಗತ್ತೆ. ಇಂಟರ್ಸೆಪ್ಟ್ ಅಂದರೆ ABC ಏನು ಕೊಟ್ಟಿರ್ತಾರಲ್ಲ ಪಾಯಿಂಟ್ಸು, ಕ್ರಿಸ್ಟಲ್ ಪಾಯಿಂಟ್ಸು, ಅದರಲ್ಲಿ ಏನಿದೆ ಅಂತ ನೀವು ಕನ್ಸಿಡರ್ ಮಾಡ್ಕೋಬೇಕಾಗತ್ತೆ. 2, 1, ಇನ್ಫಿನಿಟಿ. ಎಗೆ 2 ಇದೆ, ಬಿಗೆ 1 ಇದೆ, ಸಿಗೆ ಇನ್ಫಿನಿಟಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಅದರದ್ದು ರೆಸಿಪ್ರೋಕಲ್ನ ನೀವು ತೊಗೋಬೇಕು ಅಂತ ಹೇಳ್ತಾರೆ. ಸೆಕೆಂಡ್ ಸ್ಟೆಪ್ಪಲ್ಲಿ ರೆಸಿಪ್ರೋಕಲ್ ಆಫ್ 2 ಅಂದರೆ 1/2, ರೆಸಿಪ್ರೋಕಲ್ ಆಫ್ 1 ಅಂದರೆ 1/1, ರೆಸಿಪ್ರೋಕಲ್ ಆಫ್ ಇನ್ಫಿನಿಟಿ ಅಂದರೆ ಇನ್ಫಿನಿಟಿ/1 ಅಂತ ಹೇಳ್ತೀವಿ. ಸೊ ಅದರದ್ದು ನಾವೇನು ಮಾಡ್ಕೋಬೇಕು, ಲೀಸ್ಟ್, ಯಾಕೆಂದರೆ ನನಗೆ ಅದು ಹೋಲ್ ನಂಬರ್, ಯಾಕೆಂದರೆ ಅದು ಫ್ರ್ಯಾಕ್ಷನಲ್ಲಿದೆ, ಸೊ ನಾನು ಹೋಲ್ ನಂಬರ್ಗೆ ಕನ್ವರ್ಟ್ ಮಾಡ್ಕೋಬೇಕು. ಹಾಗಾಗಿ ನಾನು ಏನು ಮಾಡ್ತೀನಿ, LCMನ ತೊಗೊಳ್ತೀನಿ 2, 1, 1ಗೆ. ಸೊ 2 ವಿಲ್ ಬಿ ದಿ LCM. ಹಾಗಾಗಿ ನಾನು ಎಂಟೈರ್ ಥಿಂಗ್ ಐ ಆಮ್ ಗೋಯಿಂಗ್ ಟು ಮಲ್ಟಿಪ್ಲೈ ಬೈ 2. 2 ಇಂಟು 1/2, 2 ಇಂಟು 1/1, 2 ಇಂಟು infinity/1 ಮಾಡ್ತೀನಿ. infinity/1 is 0, 0 into 2 will become 0. ನೆಕ್ಸ್ಟ್ 2 into 1 divided by 1 ಅಂದರೆ 2 ಆಗುತ್ತೆ, 2 into 1/2 ಅಂತಂದರೆ 1 ಆಗುತ್ತೆ. ಸೊ ಇದನ್ನು ರಿಡಕ್ಷನ್ ಮಾಡಿದಾಗ ನನಗೆ 1, 0, 2 ಬಂತು. ಮಿಲ್ಲರ್ ಇಂಡಿಸಸ್ ಏನಾಗುತ್ತೆ ಅಂತಂದರೆ 1, 2, 0 ಅಂತ ನಾವು ಕನ್ಸಿಡರ್ ಕೊಡ್ತೀವಿ. ಈ ರೀತಿಯಾಗಿ ಪ್ರಾಬ್ಲಮ್ನ ನೀವು ಕರೆಕ್ಟಾಗಿ ಅನಲೈಸ್ ಮಾಡಬೇಕು. 4 ಸ್ಟೆಪ್ ಇದೆ, 4 ಸ್ಟೆಪ್, ಯಾಕಂದರೆ ಒಂದು ಸ್ಟೆಪ್ ತಪ್ಪಾದ್ರೂ ನಿಮಗೆ ಕರೆಕ್ಟಾಗಿ ಸ್ಟೆಪ್ ವೈಸ್ನ ಬರೆದಿದ್ರೆ, ಅರ್ಧ ಕರೆಕ್ಟಾಗಿ ಬರೆದಿದ್ರೆ 1 ಮಾರ್ಕ್ ಬರುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀವು ಸ್ಟೆಪ್ ವೈಸ್ ಬರೀಬೇಕು. ಫಸ್ಟು ಇಂಡಿಸಸ್ನ ಮಾಡ್ಕೋಬೇಕು, ABC ಇಂಟರ್ಸೆಪ್ಟ್ ಏನಾಗ್ತಾ ಇದೆ ಅಂತ, ರೆಸಿಪ್ರೋಕಲ್ ತೊಗೋಬೇಕು, ರಿಡಕ್ಷನ್ ಮಾಡಬೇಕು, ಆಮೇಲೆ ನೀವು ಮಿಲ್ಲರ್ ಇಂಡಿಸಸ್ನ ಬರೀಬೇಕಾಗತ್ತೆ. ನೆಕ್ಸ್ಟ್ ಎಕ್ಸ್ಪ್ಲೈನ್ ದಿ ಮೆಟಲ್ ಎಕ್ಸೆಸ್ ಡಿಫೆಕ್ಟ್ಸ್ ವಿತ್ ಅನ್ ಎಕ್ಸಾಂಪಲ್. ಇದು ನಿಮಗೆ ಸಾಲಿಡ್ಸಲ್ಲೇ ಬರುತ್ತೆ. ಕೆಲವೊಂದು ಮೆಟಿಕ್ಸ್ ಕ್ರಿಸ್ಟಲ್ ಲ್ಯಾಟಿಸ್ ಇದ್ದಾಗ ಅಲ್ಲೇನಾಗುತ್ತೆ ಅಂದರೆ ದೇರ್ ವಿಲ್ ಬಿ ಸಮ್ ಡಿಫೆಕ್ಟ್ಸ್ ಇನ್ ದಿ crystal lattice. There will be some defects in the metal that is due to the excess of the positively charged or negatively charged ions. That we are going to call it as a metal excess defects anta kariತೀವಿ. Metal excess defect is a type of crystal defect that occur in the crystal lattices. Either the anionic valency or extra cation causes this defect. ಮುಂಚೆನೇ ಎಕ್ಸಸ್ ಅಂತ ಹೇಳ್ತಿದ್ರೆ ಕೆಟಿಯಾನ್ ಆದರೂ ಜಾಸ್ತಿ ಇರ್ಬೋದು, ಅನಯಾನ್ ಆದರೂ ಜಾಸ್ತಿ ಇರ್ಬೋದು. ಅನಯಾನ್ ಅಂದರೆ ಅದಕ್ಕೆ ವೇಕೆನ್ಸಿ ಅಂತ ಹೇಳ್ತೀವಿ, ಎಕ್ಸ್ಟ್ರಾಗಾದರೆ ಕೆಟಿಯಾನ್ ಅಂತ ಹೇಳ್ತೀವಿ. ಅವೆರಡೂ ಜಾಸ್ತಿ ಆಗಿರೋದಕ್ಕೋಸ್ಕರ ನಿಮಗೆ ಏನಾಗುತ್ತೆ ಅಂದರೆ ಈ ಡಿಫೆಕ್ಟು ಬರುತ್ತೆ. ಡ್ಯೂ ಟು ದಿ ಪ್ರೆಸೆನ್ಸ್ ಆಫ್ ದೀಸ್ ಡಿಫೆಕ್ಟ್ಸ್ ಇನ್ ನಾನ್ ಸ್ಟೈಕ್ಯೋಮೆಟ್ರಿಕ್ ಆರ್ಗ್ಯಾನಿಕ್ ಸಾಲಿಡ್ಸ್, ದೀಸ್ ಸಾಲಿಡ್ಸ್ ಕಂಟೈನ್ ದ ಕಾನ್ಸ್ಟಿಟ್ಯೂಯೆಂಟ್ ಎಲಿಮೆಂಟ್ ಇನ್ ಎ ನಾನ್ ಸ್ಟೈಕ್ಯೋಮೆಟ್ರಿಕ್ ರೇಷನ್. ಸೊ ಇದೇನಾಗ್ತಾ ಹೋಗುತ್ತೆ, ಬೇರೆ ಈಗ ಯಾವುದೋ ಒಂದು ಕ್ರಿಸ್ಟಲ್ ಲ್ಯಾಟಿಸ್ ಇದೆ, ಇಲ್ಲಿ ತೋರಿಸಿದ್ದಾರೆ ನೋಡಿ, ಆ ಲ್ಯಾಟಿಸಲ್ಲಿ ಏನಾಗ್ತಾ ಇರುತ್ತೆ, ಬಿಕಾಸ್ ಆಫ್ ದಿ ಎಕ್ಸಸ್, ಯಾವುದೋ ಒಂದು ಎಕ್ಸಸ್ ಆಗಿರೋದ್ರಿಂದ, ಅದು ಕೆಟಿಯಾನ್ ಆಗಿರ್ಬೋದು, ಅನಯಾನ್ ಆಗಿರ್ಬೋದು, ಅದ್ರದ್ದು ಶೇಪ್ ಆಫ್ ದಟ್ ಕ್ರಿಸ್ಟಲ್ ಲ್ಯಾಟಿಸ್ ಚೇಂಜ್ ಆಗುತ್ತೆ. ಅದಕ್ಕೆ ಅಂಥ ಡಿಫೆಕ್ಟ್ಸ್ಗೆ ನಾವೇನಂತ ಕರಿತೀವಿ, ಮೆಟಲ್ ಎಕ್ಸಸ್ ಡಿಫೆಕ್ಟ್ಸ್ ಅಂತ ಕರಿತೀವಿ. ಆ ಡಿಫೆಕ್ಟ್ಸು ಯಾವುದರಿಂದ ಆಗುತ್ತೆ ಅಂತಂದರೆ, ಒಂದು ಲಾರ್ಜರ್ ಆಟಮಿಂದ ಇರ್ಬೋದು, ವೇಕೆನ್ಸಿಯಿಂದ ಆಗಿರ್ಬೋದು, ಸ್ಮಾಲರ್ ಆಟಮಿಂದ ಆಗಿರ್ಬೋದು, ಅಥವಾ ನಿಮಗೆ ಇಂಟೆಸ್ಟೈನಲ್ ಆಟಮ್ಗಳು ಚೇಂಜ್ ಆಗಿರ್ಬೋದು. ಈ ರೀತಿಯಾಗಿ ನಿಮಗೆ ಅದರದ್ದು ಶೇಪ್ ಚೇಂಜ್ ಆಗುತ್ತಲ್ಲ ಕ್ರಿಸ್ಟಲ್ ಲ್ಯಾಟಿಸ್ದು, ದಟ್ ಡಿಫೆಕ್ಟ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಎ ಮೆಟಲ್ ಎಕ್ಸಸ್ ಡಿಫೆಕ್ಟ್ ಅಂತ. ಸೊ ಒಟ್ಟು ನೀವು 5 ಕ್ವಶನ್ಗೆ ಆನ್ಸರ್ ಮಾಡಬೇಕು, ಆದರೆ ಇಲ್ಲಿ 6 ಕ್ವಶನ್ ಇದೆ. ಸೊ ಹಾಗಾಗಿ ನನಗೆ ಯಾವುದು 100% ಕಾನ್ಫಿಡೆಂಟ್ ಇದೆ, ನಾನು ಮಾಡ್ಬೋದು, ನನಗೆ ಕರೆಕ್ಟಾಗಿ 10ಕ್ಕೆ 10 ಬರುತ್ತೆ ಅನ್ನೋದನ್ನು ನೀವು ಚೂಸ್ ಮಾಡಿಕೊಂಡು ಅಲ್ಲಿ ಮಾಡಬೇಕಾಗತ್ತೆ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.